ಅಂತ ವಿಶ್ವಾಸ ಇದೆ. ಮುನ್ಸೂಚನೆಯೂ ಕೂಡ ಹೇಳುತ್ತೆ ಹಂಗೆ. ಈಗ ಬೆಳೆ ಪರಿಹಾರ ನಾರ್ಮ್ಸ್ ಪ್ರಕಾರ SDRF ನಾರ್ಮ್ಸ್ ಪ್ರಕಾರ ಕೊಡಲಿಕ್ಕೆ ನಾವು ತಯಾರಾಗಿದ್ದೀವಿ. ಒಂದು ವೇಳೆ ಅಧಿಕವಾಗಿ ಅದಕ್ಕಿಂತ ಅಧಿಕವಾಗಿ ಕೊಡಬೇಕು ಅಂತಂದರೆ ಅದು ಕ್ಯಾಬಿನೆಟ್ನಲ್ಲಿ ಜಂಟಿ ಸರ್ವೆ ರಿಪೋರ್ಟ್ ಬಂದ ಮೇಲೆ ಕೂತ್ಕೊಂಡು ಮಾತಾಡ್ತೀವಿ. ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ. 550 ಕೋಟಿಯಷ್ಟು ಪರಿಹಾರ ಆಗ್ಬಹುದು ಅಂತ ಅಂದಾಜು ಮಾಡಿ. ಸದ್ಯಕ್ಕೆ ಪರಿಹಾರ 550 ಕೋಟಿಯಷ್ಟು ಆಗ್ಬಹುದು. ಈಗ ಪರಿಹಾರ ಸುಮಾರು 550 ಕೋಟಿ 550 ಕೋಟಿ ಆಗ್ಬೋದು ಅಂತ ಹೇಳಿ ಅಂದಾಜು ಮಾಡಿದೆ. ಜಂಟಿ ಸಮೀಕ್ಷೆ ಆದಮೇಲೆ ಕಮ್ಮಿ ಹೆಚ್ಚು, ಜಂಟಿ ಸಮೀಕ್ಷೆ ಆದಮೇಲೆ ಹೆಚ್ಚಾಗ್ಬೋದು, ಕಡಿಮೆ ಆಗ್ಬೋದು. ಎಲ್ಲ ಹೋಗ್ತೀವಿ ಎಲ್ಲಿ ಸುಳ್ಳು. ಅದು ವಿರೋಧ ಪಕ್ಷದವರು ಮಾಡ್ತಕ್ಕಂಥ ಆರೋಪ. ವಿರೋಧ ಪಕ್ಷದವ್ರು ಇದ್ದಾರಲ್ಲ, ಅವ್ರಿಗೇನು ಬೇರೆ ಏನು ಕಸಬಿಲ್ಲ ಪಾಪ. ಮತ್ತು ಇನ್ನೇನು ಮಾಡಲಿಕ್ಕೆ ಅವರಿಗೆ ವಿಷಯ ಸಿಕ್ಕಲ್ಲ. ಅದಕ್ಕೋಸ್ಕರ ಹಿಂಗೆ ಹೇಳೋದು. ಜಿಲ್ಲಾ ಮಂತ್ರಿಗಳು ಹೋಗಿಲ್ಲ. ಕೆಲವು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಎಲ್ಲ ಜಿಲ್ಲೆಗಳಿಗೂ ಕೊಟ್ಟಿಲ್ಲ, ಕೆಲವು ಜಿಲ್ಲೆಗಳಿಗೆ ಭೇಟಿ ಕೊಟ್ಟಿದ್ದೀನಿ. ಅದಕ್ಕೆ ನೋಡಪ್ಪ, ತೊಗರಿ ಬೆಳೆನೂ ನಷ್ಟ ಆಗಿದೆ. ಎಷ್ಟು ಗೊತ್ತಾಗ್ಬೇಕಾದ್ರೆ ನಮ್ಗೆ ನಿಖರವಾಗಿ ಗೊತ್ತಾಗಬೇಕಲ್ಲ. ಅದಕ್ಕೆ ಜಾಯಿಂಟ್ ಸರ್ವೆ ಮಾಡಿ ಅಂತ ಹೇಳಿದ್ದೀವಿ. 10 ದಿನದೊಳಗಡೆ ವರದಿ ಕೊಡಬೇಕು ಅಂತ ಹೇಳಿದ್ದೀವಿ. ಮ್ಯಾಕ್ಸಿಮಮ್ 10 ಡೇಸ್. ಅದಕ್ಕಿಂತ ಕಡಿಮೆ ದಿನದಲ್ಲೂ ಕೂಡ ಸರ್ವೆ ಮಾಡಿ ಕೊಡೋದಾದರೆ ಕೊಡಲಿ. ಯಾವ್ಯಾವ ಜಿಲ್ಲೆಗಳಲ್ಲಿ ಜಲ್ದಿ ಕೊಡ್ತಾರೆ ಆ ಜಿಲ್ಲೆಗಳಲ್ಲಿ ಪರಿಹಾರ ಕೊಡಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಕೇಂದ್ರ ಸರ್ಕಾರ ಈಗ ಕೊಡಬೇಕಾಗಿರೋದನ್ನೇ ಕೊಟ್ಟಿಲ್ಲ. ಅದಕ್ಕೋಸ್ಕರ ಅವ್ರನ್ನ ಕೇಳಕ್ಕೆ ಹೋಗಿಲ್ಲ ನಾವು. ಯಾಕಂತಂದರೆ ಬರಗಾಲ ಬಂದಾಗ ಮಾತ್ರ ಕೇಳಬೇಕಲ್ವಾ. ಇನ್ನೂ ಬರಗಾಲ ಇಲ್ಲ. ಒಂದು ಜಿಲ್ಲೆಯಲ್ಲಿ ಮಾತ್ರ ಕೊರತೆಯಾಗಿದೆ ಮಳೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಮಾತ್ರ ನಾರ್ಮ್ಸ್ಗಿಂತ 24% ಕಡಿಮೆ ಆಗಿದೆ. ಸೊ ಅದು ಸದ್ಯಕ್ಕೆ. ಮುಂದೆ ಮಳೆ ಬರೋ ಸಾಧ್ಯತೆ ಇದೆ. ಅದು ಕೂಡ ಹೋಗ್ಬೋದು. ಅನೇಕ ಜಿಲ್ಲೆಗಳಲ್ಲಿ ಕೊರತೆ ಇತ್ತು ಸೆಪ್ಟೆಂಬರ್ಗಿಂತ ಮುಂಚೆ, ಅಲ್ಲ ಆಗಸ್ಟ್ಗಿಂತ ಮುಂಚಿತವಾಗಿ. ಅದು ಆಗಸ್ಟ್ನಲ್ಲಿ ಮಳೆ ಆದಮೇಲೆ ಈಗ 24 ಜಿಲ್ಲೆಗಳಲ್ಲಿ ನಾರ್ಮಲ್ಲಾಗಿ ಮಳೆಯಾಗಿದೆ, ವಾಡಿಕೆ ಮಳೆಯಾಗಿದೆ. 6 ಜಿಲ್ಲೆಗಳಲ್ಲಿ ಅಧಿಕವಾಗಿ ಮಳೆಯಾಗಿದೆ. ಒಂದು ಜಿಲ್ಲೆಯಲ್ಲಿ ಮಾತ್ರ ಕೊರತೆ ಇದೆ ಈಗ, ಆ್ಯಸ್ ಇಟ್ ಈಸ್. ಅವೆಲ್ಲ ಏನು ಯಾವುದು ತೊಂದರೆ ಇಲ್ಲ. ರಸಗೊಬ್ಬರಕ್ಕೂ ತೊಂದರೆ ಇಲ್ಲ, ಯೂರಿಯಾಕ್ಕೂ ತೊಂದರೆ ಇಲ್ಲ. ಕೇಂದ್ರ ಸರ್ಕಾರದವರು ಕೊಟ್ಟಿಲ್ಲ. ನಾವು ಕೊಡಬೇಕಾಗಿದ್ದದನ್ನು ಕೊಟ್ಟಿಲ್ಲ ಅವರು. ನಾನು ಪತ್ರ ಬರೆದಿದ್ದೀನಿ, ಅಗ್ರಿಕಲ್ಚರ್ ಮಿನಿಸ್ಟರ್ ಕೂಡ ಪತ್ರ ಬರೆದಿದ್ದಾರೆ. ಯಾರು ಬರೆದರೂ ಕೂಡ ಅವರು ಕೊಟ್ಟಿಲ್ಲ. ಉತ್ತರನೇ ಕೊಟ್ಟಿಲ್ಲ ನನಗೆ. ಉತ್ತರನೇ ಕೊಟ್ಟಿಲ್ಲ. ಕೇಂದ್ರ ಸರ್ಕಾರ ಇದೆಯಲ್ಲ, ಒಂದು ರೀತಿ ಅವರಿಗೆ ಸ್ಪಂದಿಸ್ತಕ್ಕಂಥ ಗುಣ ಇಲ್ಲ ಅವ್ರಿಗೆ. ನಾವು ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಇರ್ತಕ್ಕಂಥದ್ದು. ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಕೂಡಲೇ ಉತ್ತರ ಕೊಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಳ್ತಕ್ಕಂಥದ್ದು, ಅದು ಆ ಗುಣ ಇರ್ತಕ್ಕಂಥದ್ದು ಸ್ವಾಭಾವಿಕವಾಗಿರಬೇಕಾಗಿರೋದು. ಆದರೆ ಸ್ಪಂದಿಸಿಲ್ಲ. ಇಲ್ಲ, ಈರುಳ್ಳಿ ಬೆಳೆ ನಷ್ಟ ಆಗಿರಲಿ, ಟೊಮೆಟೊ ಬೆಳೆ ನಷ್ಟ ಆಗಿರಲಿ, ಹೆಸರು ಬೆಳೆ ನಷ್ಟ ಆಗಿರಲಿ, ತೊಗರಿ ಬೆಳೆ ನಷ್ಟ ಆಗಿರಲಿ, ಅದಕ್ಕೆ ಜಾಯಿಂಟ್ ಸರ್ವೆ ಮಾಡಿರ್ತಾರಲ್ಲಪ್ಪ, ಜಾಯಿಂಟ್ ಸರ್ವೆ ಮಾಡಿ ರಿಪೋರ್ಟ್ ಕೊಡಲಿ. ಆಮೇಲೆ ವಿ ವಿಲ್ ಟೇಕ್ ಎ ಡಿಸಿಷನ್. ವಿಲ್ ಡಿಸ್ಕಸ್ ಆ್ಯಂಡ್ ಟೇಕ್ ಎ ಡಿಸಿಷನ್.
NDRF ಅಲ್ಲಿ ಕಳೆದ ವರ್ಷ ಮಳೆ ಬೆಳೆ ಹಾನಿಗೆ ಏನೋ ಬಿಡುಗಡೆ ಮಾಡಿದ್ರು ಹಣ ಕೇಂದ್ರ ಸರ್ಕಾರದಿಂದ, ಅದು ಎಲ್ಲ ಬಿಡುಗಡೆ ಮಾಡಿದ್ದಾರೆ ಸರ್ ಅಥವಾ ಇಲ್ಲ ಮಾಡಿ ಕೊಟ್ಟಿಲ್ಲ ಅಂತ? ಇಲ್ಲೇ ನಾವು ಮೆಮೊರಾಂಡಮ್ ಕೊಟ್ಟಿದ್ವಲ್ಲ, ಹೋಗಿ ಇದ್ವಲ್ಲ ಸರ್, ಸುಪ್ರೀಂ ಕೋರ್ಟ್ ಹೋದ್ಮೇಲೆ ಬಂತು ಅಷ್ಟೇ. ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಸುಪ್ರೀಂ ಕೋರ್ಟ್ ಮೆಟ್ಲತ್ತದೋ, ಆ ಮೆಟ್ಲತ್ತದ ಮೇಲೆ ಸ್ವಲ್ಪ ಕೊಟ್ಟರು, ಅದು ಪೂರ್ಣ ಕೊಡಲಿಲ್ಲ. ಅಲ್ಲ, ಇದು ವಿಪರ್ಯಾಸ. ಬರಗಾಲಕ್ಕೆ ನಮ್ಮ ಕರ್ನಾಟಕದ ರಿಪೋರ್ಟು ನಮ್ಮ ಕಂದಾಯ ಸಚಿವರು ನಾನು ಖರ್ಗೆಯವರು 4 ಸರಿ ಹೋಗಿದ್ದೀವಿ. ಈ ಫಾರ್ಮೆಟಲ್ಲಿ ಇಡೀ ರಾಷ್ಟ್ರಕ್ಕೆ ಕೊಡಿ, ಕರ್ನಾಟಕ ಓನ್ಲಿ ಕರೆಕ್ಟಾಗಿ ಕೊಟ್ಟಿದೆ ರಿಪೋರ್ಟನ್ನು ಅಂತ ಹೇಳಿದರು. ಅಫಿಷಿಯಲ್ ಬಂದು ರಿಪೋರ್ಟ್ ತೊಗೊಂಡೋಗಿ ಸಬ್ಮಿಟ್ ಮಾಡಿದ್ರು. ಸೊ ಅಲ್ಲಿ ಚೇರ್ಮನ್ಶಿಪ್ ಇರೋದು ಇವರು ಅಮಿತ್ ಶಾ ಒಂದು ಮೀಟಿಂಗ್ ಮಾಡಲಿಲ್ಲ. ಆಮೇಲೆ ಕೋರ್ಟಿಗೆ ಹೋಗಿ ಕೋರ್ಟಿಂದ 3,454 ಕೋಟಿ ಕೋರ್ಟಿಂದ ಡೈರೆಕ್ಷನ್ ಕೊಟ್ಮೇಲೆ ಕೊಟ್ಟರು. ದುರಂತ. ಓಕೆ, ಥ್ಯಾಂಕ್ ಯು. ಇಲ್ಲ, ಈಗ ಮದ್ದೂರು ಇಲ್ಲಿ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟ್ರಿ ಇಲ್ಲೇ ಇದ್ದಾರೆ. ಅಲ್ಲಿ ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ. ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ ಪೊಲೀಸ್ನವರು. ಯಾಕಂತಂದರೆ ಪೊಲೀಸ್ನವ್ರ ಮಾತು ಇಲ್ಲಿ ನೀವು ಇಲ್ಲಿ ನಿಲ್ಬೇಡಿ ಹೋಗಿ ಅಂತ ಹೇಳಿದಾಗ ಕೇಳಿಲ್ಲ. ಅವರು ಗುಂಪು ಕಟ್ಕೊಂಡು ಗಲಾಟೆ ಮಾಡೋಕ್ಕೆ ಶುರು ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ಲಘು ಲಾಠಿ ಚಾರ್ಜ್ ಮಾಡಿದ್ದಾರೆ. ಸುಮಾರು 21 ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿವರೆಗೆ. ಯಾರು ತಪ್ಪಿತಸ್ಥಿದ್ದಾರೆ ಅವ್ರ ಮೇಲೆ ಕ್ರಮ ತಗೊಳ್ಳೋಕೆ ಸೂಚನೆ ಕೊಟ್ಟಿದ್ದಾರೆ. ಆಮೇಲೆ ಯಾರು ತಪ್ಪು ಮಾಡಿದ್ರು ಕೂಡ ಹಿಂದೂಗಳು ಮಾಡಲಿ, ಮುಸಲ್ಮಾನರು ಮಾಡಲಿ ಅಥವಾ ಯಾರೇ ಮಾಡಲಿ, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತಿದೆ. ಚೆಕ್ ಮಾಡಿಸ್ತಾ ಇದೆ. ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ. ಈ ಮದ್ದೂರಿನಲ್ಲಿ ಹಿಂಗಾಗಿದೆ. ಲಾಸ್ಟ್ ಇಯರ್ ಆಗಿತ್ತು ರೀ, ಈ ವರ್ಷ ನಾಗಮಂಗಲದಲ್ಲಿ ಆಗಿಲ್ಲ. ಈಗ BJP-ಅವ್ರಿಗೆ ನೆಲೆ ಇಲ್ಲ. ಕಮ್ಯುನಲ್ ಇಶ್ಯೂ ಬಿಟ್ಟರೆ ಇನ್ಯಾವುದೋ ಅವ್ರಿಗೆ ಇಶ್ಯೂ ಇಲ್ಲ. ಅಸೆಂಬ್ಲಿಲಿ ನೋಡಿದ್ರಿ ನೀವೇ. ಅವ್ರಿಗೆ ಏನಾದ್ರು ಮಾಡಿ ಪಾರ್ಟಿ ಕಟ್ಟಕ್ಕೆ ಇದೊಂದು ಉಪಯೋಗಿಸ್ಬೇಕು ಅಂತ. ನಮಗೆ ನಾವು ಅದೇ ಕಮ್ಯುನಲ್ಲಿಂದ ಪಾರ್ಟಿ ಕಟ್ಟಲ್ಲ. ಕಾಂಗ್ರೆಸ್ ಕಾರ್ಯಕ್ರಮ ಡೆವಲಪ್ಮೆಂಟ್ ಕಮ್ಯುನಲ್ನಿಂದ ಮಾಡಲೇಬಾರ್ದು. ಕೋಮುವಾದ ಅದು ಒಂದು ರಾಜಕೀಯ ಪಕ್ಷದ ಕೆಲಸ ಅಲ್ಲ. ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಬಂದಲ್ಲಿ ಹಿಂದೂಗಳು ನೆಮ್ಮದಿಯಾಗಿ ಹಬ್ಬ ಮಾಡಕ್ಕಾಗ್ತಾ ಇಲ್ಲ, ಹಿಂದೂಗಳು ನೆಮ್ಮದಿಯಾಗಿ ಹಬ್ಬ ಮಾಡಕ್ಕಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲ ಯಾರಂತೆ ಇಲ್ಲೆಲ್ಲ ಗಲಾಟೆ ಆಗಿದೆಯಪ್ಪ ಗೊತ್ತಾ? ಹೇಳಿದ್ರ ನೆಮ್ಮದಿ ಕೆಡಿಸ್ತಾ ಇರೋದು ಅವರೇ. ಏನಾದರೂ ಸಮಾಜದಲ್ಲಿ ನೆಮ್ಮದಿ ಕೆಡಿಸಿದ್ರೆ ಅವರೇ ಕೆಡಿಸೋದು. ನೆಮ್ಮದಿನ ಕೆಡಿಸಿದ್ರೆ ಇರೋ ನೆಮ್ಮದಿನ ಅವರೇ ಕುಮಾರಸ್ವಾಮಿ ಕೇಂದ್ರ ಸಚಿವರು ಸರ್ಕಾರದ ಪತನದ ಹಾದಿ ಹಿಡಿದಿದೆ ಯಾವಾಗಲೂ ಹೇಳ್ತಾರೆ ಬಿಡ. ಸದ್ಯ ಪಾಪ ಅವರು ಪಕ್ಷ ಪತನ ಹಾದಿ ಹಿಡಿದೆ ಅದ್ರಾಗ ನೋಡ್ಕೊಳ್ಳಿ. ಸರ್, ಇನ್ನೊಂದು ವಿಚಾರ ಸರ್, ನೀವು ಆಳಂದದ ಬಗ್ಗೆ ಒಂದು ಟ್ವೀಟ್ ಮಾಡಿದ್ರಿ. CID ತನಿಖೆಗೆ ಕೇಂದ್ರ ಚುನಾವಣಾ ಆಯೋಗ ಕೋಆಪರೇಟ್ ಮಾಡ್ತಾ ಇಲ್ಲ ಅಂತ. ಅದೇನು ಸರ್ ಅದು? ನಾನು ನೋಡು ಹೇಳ್ತೀನಿ. ಪೊಲೀಸರನ್ನ ಅಮಾನತ್ ಮಾಡಿ ಅಂತ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಪೊಲೀಸರನ್ನ ಅಮಾನತ್ ಮಾಡಬೇಕು ಅಂತ ಹೇಳಿ ಯಾರು? ಸ್ಥಳೀಯರು ಮದ್ದೂರಲ್ಲಿ. ಇಲ್ಲಿ ಮದ್ದೂರ್ನಲ್ಲ. ಯಾಕೆ? ಈಗ ನಾನು ಹೋಗ್ತಾ ಇದ್ದೀನಪ್ಪ. ಈಗ ಡಿಸ್ಟಿಕ್ ಇನ್ಚಾರ್ಜ್ ಮಿನಿಸ್ಟರ್ ಹೋಗ್ತಾ ಇದ್ದಾರೆ ಅಲ್ಲಿಗೇನೆ. ಅವ್ರು ಏನು ವರದಿ ಕೊಡ್ತಾರೆ ಅದ್ರ ಮೇಲೆ ಕ್ರಮ ತಗತ್ತೆ. ಪೊಲೀಸ್ನವರು ಇಲ್ಲಿವರೆಗೆ ನನಗಿರೋ ಮಾಹಿತಿ ಪ್ರಕಾರ ತಪ್ಪುಗಳು ಮಾಡಿಲ್ಲ, ಕಾನೂನು ರೀತಿಯಾಗಿ ನಡ್ಕೊಂಡಿದ್ದಾರೆ. ಏನು ಒಂದು ವೇಳೆ ಪೊಲೀಸ್ನವರು ಯಾರೇ ಮಾಡಿರಲಿ, BJP ಅವ್ರು ಮಾಡಿರಲಿ, JDSನವ್ರು ಮಾಡಿರಲಿ ಅಥವಾ ಕಾಂಗ್ರೆಸ್ನವ್ರು ಮಾಡಿರಲಿ, ಯಾರೇ ಮಾಡಿದ್ರು ಕೂಡ ತಪ್ಪೇ ತಪ್ಪು. ಹಿಂದೂಗಳು ಮಾಡಿರಲಿ, ಮುಸಲ್ಮಾನರು ಮಾಡಿರಲಿ, ತಪ್ಪೇ ತಪ್ಪು. ಏನ ಬಿಜೆಪಿ ಅವರ ಪ್ರಚೋದನೆ ಇದೆ ಕೋಮು ಗಲಾಟೆಯಲ್ಲಿ. ಇವತ್ತು ಸಂಜೆ ಬಿಜೆಪಿ ಅವರು ಮತ್ತೆ JDS ಅವರು ಕೂಡ ಅಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಹೋಗ್ತಾ ಇದ್ದಾರೆ. ಅದು ಒಂದು ರೀತಿ ಪ್ರಚೋದನೆ ಮಾಡಿದಂಗೆ ಅವಕಾಶ. ನೋಡಪ್ಪ, ನಿನ್ನೆ ನಡೆದಿದೆ ಘಟನೆ. ಅದರಲ್ಲಿ ಮುಲಾಜಿಲ್ಲದೆ CM ಅವರು ಸೂಚನೆ ಕೊಟ್ಟವ್ರೆ. ನಾನು ಹೇಳಿದ್ದೀನಿ,
ಈಗಾಗಲೇ 21 ಜನ ಅರೆಸ್ಟ್ ಮಾಡಿದೆ. ಯಾವುದೇ ಕಾರಣಕ್ಕೆ ಅದು ಯಾವುದೇ ಜನ ಇರಲಿ ತಪ್ಪು ಮಾಡಿದವ್ರ ಮೇಲೆ ಕ್ರಮ ತಗೊಳ್ಳಿಕ್ಕೆ ಸರ್ಕಾರ ಹಿಂದೆ ಮುಂದೆ ನೋಡಿಲ್ಲ. ಇವತ್ತು ಪ್ರತಿಭಟನೆ ಮಾಡಲಿ, ಮೆಮೊರಂಡಮ್ ಕೊಡಲಿ, ಹೆಚ್ಚಿನ ತನಿಖೆ ಆಗಲಿ ಅಥವಾ ಹೆಚ್ಚಿನ ಇನ್ನೇನಾದರೂ ಇದ್ದರೆ ಕ್ರಮಕ್ಕೆ ಅವರು ಕೊಡಲಿ. ಅದು ಬಿಟ್ಟು ಇವತ್ತು ಅನಾವಶ್ಯಕವಾದಂಥ ರೀತಿಯಲ್ಲಿ ಲೀಡ್ರ್ಗಳೆಲ್ಲ ಪ್ರವಾಕ್ ಮಾಡೋದಿಲ್ಲ. ನಿನ್ನೆ ನಡೆದಿರ್ತಕ್ಕಂಥ ಇನ್ಸಿಡೆಂಟ್ ಮೇಲೆ ಜಿಲ್ಲಾಡಳಿತ, ಇಲಾಖೆ ಮತ್ತು ಸರ್ಕಾರ ಎಲ್ಲ ರೀತಿಯಲ್ಲಿ ಕ್ರಮ ತಗೊಳ್ಳಿಕ್ಕೆ ಮುಂದಾಗಿದೆ. ಇವತ್ತು ಅನಾವಶ್ಯಕವಾಗಿ ಪ್ರತಿಭಟನೆ ಮಾಡ್ತಾ ಇದೆಯಲ್ಲ, ಅದು ಪ್ರಚೋದನೆ ಇಲ್ಲದೆ ಇನ್ನೇನು ಹೇಳಕ್ಕಾಗತ್ತೆ. ಒಂದು ಮೆಮೊರಂಡಮ್ ಕೊಡಲಿ, ತೊಂದರೆ ಇಲ್ಲ, ಬೇಡ ಅಂತ ಹೇಳಲ್ಲ. ಅಥವಾ ಇಲ್ಲ ಜಿಲ್ಲಾ ಆಡಳಿತಕ್ಕೆ ಫೋನ್ ಮಾಡಿ ಅಶೋಕರಾಗಲಿ ಇನ್ನೊಬ್ಬರಾಗಲಿ ಈ ಥರ ನಡೆದಿದೆ, ಕ್ರಮ ತಗೊಳ್ಳಿ, ಎನ್ಕ್ವೈರಿ ಮಾಡಿ ಅಂತ ಹೇಳಿ, ಅದಕ್ಕೆ ತಪ್ಪು ಅಂತ ಹೇಳಲ್ಲ. ಬಟ್ ಅದನ್ನೇ ಒಂದು ಬೇರೆ ರೀತಿಯಲ್ಲಿ ಅವ್ರು ಕ್ರಿಯೇಟ್ ಮಾಡೋದು. ನೋಡಪ್ಪ, BJP ಅವರು ಇದಾರಲ್ಲ, ಪ್ರಚೋದನೆ ಮಾಡೋದ್ರಲ್ಲಿ ನಿಸ್ಸೀಮರು, ನೆಮ್ಮದಿ ಹಾಳು ಮಾಡೋದ್ರಲ್ಲಿ ನಿಸ್ಸೀಮರು. ಇಂಥದ್ದೇ ಈಗ ಅನಗತ್ಯವಾಗಿ ಗುಂಪು ಸೇರೋದು, ಗಲಾಟೆ ಮಾಡೋದು, ಇದನ್ನ ಹಿಂದ್ಗಡೆ ಇರ್ತಕ್ಕಂಥವ್ರು ಯಾರೇ ಆದರೂ ಕೂಡ ಇವ್ರ ಮೇಲೆ ಕಠಿಣವಾದಂಥ ಕ್ರಮ ತಗೊಳ್ತೀವಿ. ಈಗ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಹೋಗ್ತಾ ಇದ್ದಾರೆ ಮದ್ದೂರಿಗೆ. ಮದ್ದೂರಿನಲ್ಲಿ ಹೋಗಿ ಆ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಏನು ವರದಿ ಕೊಡ್ತಾರೆ ಅದರ ಮೇಲೆ ಕ್ರಮ ತಗೊಳ್ತೀವಿ. ಯಾವುದು ಮೆರವಣಿಗೆ ಸಂದರ್ಭದಲ್ಲಿ ಈದ್ ಮಿಲಾದ್ ಬಾವುಟ ಕಟ್ಟಿರುವ ಬಾವುಟ ತೆರವು ಮಾಡಿದ ಸಂದರ್ಭದಲ್ಲಿ ಪೊಲೀಸರು ಮುನ್ನೆಚ್ಚರಿಕೆ ಕ್ರಮ ಕೈಗೊಂಡಿದ್ದಾರೆ. ಯಾವಾಗ ಕಟ್ಟಿದ್ರು ಏನು ಇವ್ರು ಮೆರವಣಿಗೆ ಮಾಡ್ತಾರೆ ಅಂತ ಕಟ್ಟಿದ್ರು ಅಂತ ಮೊದಲೇ ಕಟ್ಟಿದ್ರು, ಅದು ತೆರವು ಮಾಡೋ ಸಂದರ್ಭದಲ್ಲಿ ಆಗಿದೆ. ಪೊಲೀಸರು ಮುನ್ನೆಚ್ಚರಿಕೆ ತಗೊಂಡ್ರೆ ಸಮಸ್ಯೆ ಆಗ್ತಿರ್ಲಿಲ್ಲ. ಏನಿಲ್ಲ, ನೋಡೋಣ. ವರದಿ ಪೂರ್ಣ ವರದಿ ಬಂದ ಮೇಲೆ ತೀರ್ಮಾನ ಮಾಡ್ತೀವಿ. ಕೋರ್ಟ್ ಮೊರೆ ಹೋಗಿದ್ದಾರೆ ಸರ್, ಬಾನು ಮುಷ್ತಾಕ್ ಅವರು. ಪ್ರತಾಪ್ ಸಿಂಹ ಅವರು ಕೋರ್ಟ್ ಮೊರೆ ಹೋಗಿದ್ದಾರೆ. ಕೋರ್ಟ್ನಲ್ಲಿ ತೀರ್ಮಾನ ಮಾಡಲಿ. ಈಗ ಇವತ್ತಿನವರಿಗೆ ಇವರು ನಿಸಾರ್ ಅಹಮದ್ ಇದ್ದಾಗ ಕೋರ್ಟ್ಗೆ ಹೋಗಲಿಲ್ಲ. ಮಿರ್ಜಾ ಇಸ್ಮಾಯಿಲು ಮೆರವಣಿಗೆ ಆದಾಗ ಕೋರ್ಟ್ಗೆ ಹೋಗಲಿಲ್ಲ. ಆಮೇಲೆ ಹೈದರಾಲಿ ಟಿಪ್ಪು ಮಾಡಿದಾಗ ಹೋಗಲಿಲ್ಲ. ಈಗ ಹೋಗಿದ್ದಾರೆ. ಬಹುಶಃ ಅವರು ಪಾರ್ಟಿಯಿಂದ ನೆಗ್ಲೆಕ್ಟ್ ಆಗಿಬಿಟ್ಟಿದಾರಲ್ಲ, ಪ್ರಚಾರಕ್ಕೋಸ್ಕರ ಮಾಡಿರ್ಬೋದು. ಓಕೆ, ಥ್ಯಾಂಕ್ ಯು. ಬಿಡಮ್ಮ, ನೀನು ಒಬ್ಬಳಿಗೋಸ್ಕರ ನಾನು ಇಂಗ್ಲೀಷ್ನಲ್ಲಿ ಹೇಳ್ತಾ ಕೂತ್ಕೊಳ್ಳೋಕ್ಕಾಗಲ್ಲ, ಕನ್ನಡದಲ್ಲಿ ಮಾಡ್ಕೊ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.